ಸ್ನೇಹಿತರೆ, ಇವತ್ತೊಂದು ವಿಶೇಷವಾದಂಥ ವಸ್ತುವನ್ನು ನಿಮಗೆ ತೋರಿಸೋಣ ಅಂತ ಯೋಚನೆ ಮಾಡಿದ್ದೇನು. ಅದೇ ಅಂಟುವಾಳಕಾಯಿ, ನಮ್ಮಲ್ಲಿ ಹೇಳ್ತಾರೆ ಅಟ್ಟಲೇಕಾಯಿ ಅಂತ ಹೇಳಿ. ಇದು ವಿಶೇಷವಾದಂಥ ಗಿಡ. ಈ ಗಿಡವನ್ನು ಬಹಳ ವರ್ಷದಿಂದ ನಮ್ಮಲ್ಲಿ ಬಳಸುವಂಥ ಆ ಕ್ರಮವಿತ್ತು. ಅದನ್ನು ತಂದು ಒಣಗಿಸಿ ನಂತರದಲ್ಲಿ ಅದನ್ನು ಅಲ್ಲೇ ಇಟ್ಟುಕೊಂಡು ಮೈಗೆ ಕೈಗೆ ಎಲ್ಲ ಬಳಸುವಂಥ ವಿಧಿವಿಧಾನಗಳಿತ್ತು. ಈಗೆಲ್ಲ ಬಹಳ ವರ್ಷದಿಂದ ಸೋಪು, ಆನಂತರದಲ್ಲಿ ಜೆಲ್ಲು, ಆನಂತರದಲ್ಲಿ ಇನ್ನಿತರವಾಗಿರ್ತಕ್ಕಂಥ ವಸ್ತುಗಳು ಬಂದು ಇದಕ್ಕೆ ಬೇಡಿಕೆ ಕಡಿಮೆ ಆದಾಗ ಮನೆ ವಸ್ತುಗಳನ್ನು ಬಳಸುವುದು ಬಹಳ ವಿರಳವಾಗಿ ಬಿಟ್ಟಿದೆ. ಹಾಗಾಗಿ ಇವತ್ತಿನ ದಿವಸ ನಿಮಗೆ ಎಲ್ಲರೂ ಕೈಗೆ ಸಿಕ್ಕರೆ ನೀವು ಇದನ್ನು ಬಳಸಬಹುದು ಹೇಳುವಂಥ ಯೋಚನೆಯಲ್ಲಿ ಇದನ್ನು ನಾನು ನಿಮಗೆ ತೋರಿಸುತ್ತಿದ್ದೇನೆ. ಬಳಸುವಂಥವರು ಬಳಸಬಹುದು. ನೀವೆಲ್ಲ ಊರ ಕಡೆಗೆ ಹೋದಾಗ, ಹಳ್ಳಿಗಳ ಕಡೆಗೆ ಹೋದಾಗ ಇದು ಕಾಣಸಿಗುತ್ತದೆ. ಆ ಕಂಡದ್ದನ್ನು ನಾವು ನಮ್ಮ ಕೈಲಾದ ಮಟ್ಟಿಗೆ ಬಳಸಬೇಕು. ನಮ್ಮ ವಿಧಾನದಲ್ಲಿ ಸ್ವಲ್ಪವಾದರೂ ಬದಲಾವಣೆ ಮಾಡಿಕೊಡಬೇಕು. ಕೈಗೆಲ್ಲ ಹಾಕುವುದರಿಂದ ಚರ್ಮ ರೋಗಗಳು ಹಾಗೆ ಉಳಿದಂಥ ಬೇರೆ ಥರವಾಗಿರ್ತಕ್ಕಂಥ ಕಾಯಿಲೆಗಳು ನಮಗೆ ಉಂಟಾಗುವುದಿಲ್ಲ. ದೇಹದಲ್ಲಿ ಮೇಲಿಂದ ಕೆಳಭಾಗದಲ್ಲಿಯೂ ಕೂಡ ವಸ್ತುಗಳಿಂದಲೇ ಯಾವ್ಯಾವುದೋ ವಸ್ತುಗಳಿಂದ ನಮಗೆ ಕಾಯಿಲೆಗಳು ಬರ್ತಾ ಇರ್ತವೆ. ಹಾಗಾಗಿ ನಾವು ಈ ಥರವಾಗಿರ್ತಕ್ಕಂಥ ವಸ್ತುಗಳನ್ನು ನೋಡಿದಾಗ, ಸಿಕ್ಕಾಗ ಅದನ್ನು ಉಪಯೋಗಿಸುವಂಥ ಕ್ರಮವನ್ನು ನಾವು ಇಟ್ಟುಕೊಂಡರೆ ನಮ್ಮ ಜೀವನದಲ್ಲಿ ಒಂದಷ್ಟು ಆರೋಗ್ಯದಿಂದ ನಾವು ಗುಣಮುಖರಾಗಬಹುದು. ಹಾಗೆ ಕೈಗೆ ಬರುವಂಥ ಕಾಯಿಲೆಗಳು, ಕಾಲಿಗೆ ಬರುವಂಥ ಕಾಯಿಲೆಗಳು ಒಂದಷ್ಟು ನಾವು ವಿರಳವಾಗಿ ಈ ರೀತಿಯಾಗಿರ್ತಕ್ಕಂಥ ವಸ್ತುವನ್ನು ಬಳಸಿಕೊಂಡರೆ ನಮಗೆ ಒಳ್ಳೆಯದಾಗಿರ್ತಕ್ಕಂಥ ಆರೋಗ್ಯ ಸಿಗ್ತದೆ ಹೇಳುವಂಥ ದೃಷ್ಟಿಯಿಂದ ಇವತ್ತಿನ ದಿವಸ ಈ ವಿಡಿಯೋವನ್ನು ನಿಮಗೆ ತೋರಿಸೋಣ ಎಂಬಂಥ ರೀತಿಯಲ್ಲಿ ನಾನು ಹಾಕಿದ್ದೇನೆ. ಇದನ್ನು ನೋಡಿ ನೀವು ಈ ರೀತಿಯಾಗಿರ್ತಕ್ಕಂಥ ವಸ್ತು ಸಿಕ್ಕಾಗೆ ಬಳಸಿಕೊಳ್ಳಿ. ನಮಸ್ಕಾರ.